ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರಾಮಚಂದ್ರ. ಕನ್ನಡ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ಸಾಮಾನ್ಯ ಕನ್ನಡಕ್ಕೆ ಸಂಬಂಧಪಟ್ಟಂತೆ 2ನೇ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಾನಿಲ್ಲಿ ವಿವರಿಸ್ತಾ ಇದ್ದೀನಿ. ಬನ್ನಿ ಶುರು ಮಾಡೋಣ. ಕನ್ನಡ ವರ್ಣಮಾಲೆಯಲ್ಲಿನ ಸಂಧ್ಯಾಕ್ಷರಗಳ ಸಂಖ್ಯೆ. ಕನ್ನಡ ವರ್ಣಮಾಲೆ ಬಗ್ಗೆ ಇಲ್ಲಿ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ನು 2, 10, 25, 9. ಇಲ್ಲಿ ಸಂಧ್ಯಾಕ್ಷರಗಳು ಅನ್ನೋದು ಯಾವುದು ಅಂತ ನಾವು ಮೊದಲು ತಿಳ್ಕೊಳ್ಬೇಕಾಗತ್ತೆ. ಸಂಧ್ಯಾಕ್ಷರಗಳು ಯಾವುದು ಅಂತಂದರೆ ಕನ್ನಡ ವರ್ಣಮಾಲೆಯಲ್ಲಿ ಬರುವಂಥದ್ದು ಐ ಮತ್ತು ಔ, ಇವುಗಳನ್ನು ಸಂಧ್ಯಾಕ್ಷರ ಅಂತ ಕರಿತೀವಿ. ಏನಪ್ಪ ಸಂಧ್ಯಾಕ್ಷರ ಅಂತಂದರೆ ಈ ಒಂದು ಸ್ವರಗಳಲ್ಲಿ 2 ಸ್ವರಗಳು, ಇವು ದೀರ್ಘ ಸ್ವರಗಳು, ಇದರಲ್ಲಿ 2 ಸ್ವರಗಳು ಸೇರಿ ಒಂದು ಸ್ವರ ಆಗತ್ತೆ. ಹಾಗಾಗಿ ಇವುಗಳನ್ನು ಸಂಧ್ಯಾಕ್ಷರ ಅಂತ ಕರಿತೀವಿ, ಅಂದರೆ ಸಂಧಿ ಅಕ್ಷರ ಅಂತ ಕರಿತೀವಿ. ಅಂದರೆ ಈ ಐ ಅಕ್ಷರದಲ್ಲಿ ಅ ಪ್ಲಸ್ ಇ ಇಸ್ ಈಕ್ವಲ್ ಟು ಐ ಆಗುತ್ತೆ. ಹಾಗೆ ಆ ಪ್ಲಸ್ ಉ ಇಸ್ ಈಕ್ವಲ್ ಟು ಔ ಆಗುತ್ತೆ. ಅಂದರೆ ಇವೆರಡೂ ಸಂಧಿಸಿ ಈ ಅಕ್ಷರ ಉಂಟಾಗತ್ತೆ. ಹೀಗಾಗಿ ಇವುಗಳನ್ನು ಸಂಧ್ಯಾಕ್ಷರ ಅಂತ ಕರಿತೀವಿ. ಹಾಗಾದರೆ ಇಲ್ಲಿ ಆಪ್ಷನ್ ಯಾವುದು ಅಂತಂದರೆ 2 ಅನ್ನೋದು ಸರಿಯಾದ ಉತ್ತರ. ಇನ್ನು 10 ಅನ್ನೋದು ಯಾವುದನ್ನು ತೋರಿಸ್ತದಪ್ಪ ಅಂತಂದರೆ ಇಲ್ಲಿ ಅಲ್ಪ ಪ್ರಾಣಾಕ್ಷರಗಳನ್ನು ತೋರಿಸ್ತದೆ ಮತ್ತು ಮಹಾಪ್ರಾಣಾಕ್ಷರಗಳನ್ನು ತೋರಿಸ್ತದೆ, ವರ್ಗೀಯ ವ್ಯಂಜನಗಳಲ್ಲಿ ಬರುವಂಥದ್ದು. ಇನ್ನು 25 ಅಕ್ಷರಗಳು ಅಂತಂದರೆ ಒಟ್ಟು ವರ್ಗೀಯ ವ್ಯಂಜನಗಳು. 10 ಅಲ್ಪಪ್ರಾಣ, 10 ಮಹಾಪ್ರಾಣ, 5 ಅನುನಾಸಿಕ ಅಕ್ಷರಗಳು ಸೇರಿ ಒಟ್ಟು 25 ಅಕ್ಷರಗಳಾಗುತ್ತೆ ವರ್ಗೀಯ ವ್ಯಂಜನಗಳು. ಇನ್ನು 9 ಅನ್ನೋದು ಯಾವುದನ್ನು ಸೂಚಿಸ್ತದೆ ಅಂದರೆ ಇಲ್ಲಿ ಅವರ್ಗೀಯ ವ್ಯಂಜನಗಳನ್ನು ಸೂಚಿಸ್ತದೆ, ಯಾಯಿಂದ ಳವರೆಗೆ. ಇನ್ನು ಸಂತೋಷ, ದುಃಖ, ಆಶ್ಚರ್ಯ, ಕೋಪ ಮುಂತಾದ ಭಾವನೆಗಳನ್ನು ಸೂಚಿಸುವ ವಾಕ್ಯದ ಕೊನೆಯಲ್ಲಿ ಬಳಸುವ ಲೇಖನ ಚಿಹ್ನೆಗಳನ್ನು ಇಲ್ಲಿ ಕೇಳಿದರೆ ಅದು ಉದ್ಧರಣ ಚಿಹ್ನೆ, ವಾಕ್ಯವೇಷ್ಟನ ಚಿಹ್ನೆ, ಭಾವಸೂಚಕ ಚಿಹ್ನೆ, ಅಲ್ಪ ವಿರಾಮ ಚಿಹ್ನೆ. ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದರೆ ಆಪ್ಷನ್ 3 ಭಾವಸೂಚಕ ಚಿಹ್ನೆ ಸರಿಯಾಗಿದೆ. ಇದನ್ನು ಈ ರೀತಿ ನಾವು ಇಂಗ್ಲೀಷಲ್ಲಿ ಎಕ್ಸ್ಕ್ಲಾಮೇಟರಿ ಅಂತ ಹೇಳಿ ಕೂಡ ನಾವು ಕರಿತೀವಿ. ಈ ಚಿಹ್ನೆಯನ್ನು ಭಾವಸೂಚಕ ಚಿಹ್ನೆ ಅಂತ ಕರಿತೀವಿ. ಇನ್ನು ಉದ್ಧರಣ ಚಿಹ್ನೆ ಅಂತಂದರೆ ಇದು ಡಬಲ್ ಇನ್ವರ್ಟೆಡ್ ಕಾಮವನ್ನು ಕನ್ನಡದಲ್ಲಿ ಉದ್ಧರಣ ಚಿಹ್ನೆ ಅಂತ ಕರಿತೀವಿ. ಇದನ್ನು ಯಾವಾಗ ಬಳಸ್ತೀವಿ ಅಂತಂದರೆ ಒಬ್ಬರು ಹೇಳಿದ ಮಾತನ್ನು ಯಥಾವತ್ತಾಗಿ ಬಳಸುವಾಗ ಈ ಚಿಹ್ನೆಯನ್ನು ಬಳಸ್ತೀವಿ. ವಾಕ್ಯವೇಷ್ಟನ ಚಿಹ್ನೆ ಅಂತಂದರೆ ಇದು ಒಂಟಿ ಉದ್ಧರಣ ಚಿಹ್ನೆ ಅಂತಲೂ ಕೂಡ ಇದನ್ನು ಕರಿತೀವಿ. ಸಿಂಗಲ್ ಇನ್ವರ್ಟೆಡ್ ಕಾಮ ಇದನ್ನು ಯಾವಾಗ ಬಳಸ್ತೀವಿ ಅಂದರೆ ಮುಖ್ಯ ಪದಗಳನ್ನು ಬಳಸುವಾಗ ಮತ್ತು ಪಾರಿಭಾಷಿಕ ಪದಗಳನ್ನು ಬಳಸುವಾಗ ಈ ಚಿಹ್ನೆಯನ್ನು ಬಳಸ್ತೀವಿ. ಇನ್ನು ಅಲ್ಪ ವಿರಾಮ ಅಂತಂದರೆ ಒಂದು ಕಾಮ, ಇಂಗ್ಲೀಷಲ್ಲಿ ಕಾಮ ಅಂತ ಹೇಳ್ತೀವಿ. ಇದು ಒಂದು ವಾಕ್ಯದಲ್ಲಿ ಪದಗಳು ಮುಗಿದಾಗಲೆಲ್ಲ ಈ ಚಿಹ್ನೆಯನ್ನು ಬಳಕೆ ಮಾಡ್ತೀವಿ. ಇನ್ನು ಮುಂದಿನ ಪ್ರಶ್ನೆ, ಕನ್ನಡದ ಆದಿಕವಿ ಯಾರು? ರನ್ನ, ಪಂಪ, ಜನ್ನ, ಶಿವಕೋಟ್ಯಾಚಾರ್ಯ. ಎಲ್ಲರಿಗೂ ಗೊತ್ತಿರುವಂತೆ ಬಹಳ ಸುಲಭವಾಗಿ ಕೊಟ್ಟಿದ್ದಾರೆ. ಇಲ್ಲಿ ಕನ್ನಡದ ಆದಿಕವಿ ಪಂಪ. ಈತನೇ ಮೊದಲಿಗೆ ಶುರು ಮಾಡಿದ. ಈತನು ಬರೆದಿರುವಂತಹ ವಿಕ್ರಮಾರ್ಜುನ ವಿಜಯ ಹಾಗೂ ಆದಿಪುರಾಣ, ಈತನು ಕನ್ನಡದಲ್ಲಿ ಮೊದಲ ಕವಿ ಅಂತೇಳಿ ಗುರುತಿಸ್ಕೊಂಡಿದ್ದಾರೆ. ಹಾಗಾಗಿ ಕನ್ನಡದ ಆದಿಕವಿ ಅಂತೇಳಿ ಈತನನ್ನು ಕರಿತೀವಿ. ಇನ್ನು ರನ್ನನ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ ಈತ ಗದಾಯುದ್ಧ ಅಥವಾ ಸಾಹಸ ಭೀಮ ವಿಜಯಂ ಎಂಬ ಕೃತಿಯನ್ನು ಬರೆದಿದ್ದಾರೆ. ಇನ್ನು ಜನ್ನ ಸಾಂಗತ್ಯ ಕವಿ ಅಂತ ಕರಿತೀವಿ. ಈತನ ಬರೆದಿರುವಂಥದ್ದು ಸಾಂಗತ್ಯ ಕವಿ ಅಂತ ಕರಿತೀವಿ. ಈತನು ಬರೆದಿರುವಂಥದ್ದು ಯಶೋಧರ ಚರಿತೆ ಅನ್ನೋ ಕೃತಿಯನ್ನು ಬರೆದಿದ್ದಾರೆ. ಇನ್ನು ಶಿವಕೋಟ್ಯಾಚಾರ್ಯರು ಕನ್ನಡದ ಪ್ರಥಮ ಗದ್ಯ ಕೃತಿ ಅಂತ ಎನಿಸ್ಕೊಂಡಿರುವಂತಹ ವಡ್ಡಾರಾಧನೆ ಕೃತಿಯನ್ನು ಬರೆದಂಥವರು ಶಿವಕೋಟ್ಯಾಚಾರ್ಯ. ಮುಂದಿನ ಪ್ರಶ್ನೆ, ರಾಮನಲ್ಲಿ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ. ಇಲ್ಲಿ ನೋಡಿ, ರಾಮನ ಪ್ಲಸ್ ಅಲ್ಲಿ ಅನ್ನೋ ಒಂದು ವಿಭಕ್ತಿ ಪ್ರತ್ಯಯ ಎಷ್ಟನೇದು ಅಂತ ಕೇಳಿದ್ದಾರೆ. ತೃತೀಯ, ಚತುರ್ಥಿ, ದ್ವಿತೀಯ, ಸಪ್ತಮಿ. ಇಲ್ಲಿ ಸರಿಯಾದ ಉತ್ತರ ಸಪ್ತಮಿ ಅಲ್ಲಿ. ಹೊಸಗನ್ನಡದಲ್ಲಿ ಕೇಳಿರುವಂಥದ್ದು. ದ್ವಿತೀಯ ಅನ್ನು, ಚತುರ್ಥಿ ಕೆ, ಗೆ, ಇಗೆ ಇವುಗಳನ್ನು ಬರ್ತದೆ. ತೃತೀಯ ಇಂದ ವಿಭಕ್ತಿ ಪ್ರತ್ಯಯ ಬರ್ತದೆ. ಈ ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ಖಂಡಿತವಾಗಲೂ ಒಂದು ಪ್ರಶ್ನೆ ಇದ್ದೇ ಇರ್ತದೆ. ಹಾಗಾಗಿ ಇದನ್ನು ನೀವು ಚೆನ್ನಾಗಿ ನೋಡ್ಕೊಳ್ಬೇಕಾಗತ್ತೆ. ಇನ್ನು ಮುಂದೆ ದಿಗಂತ ಪದದಲ್ಲಾಗಿರುವ ಸಂಧಿ ಪದವನ್ನು ಕೇಳಿದ್ದಾರೆ. ಸವರ್ಣ ದೀರ್ಘ ಸಂಧಿ, ಜಸ್ತ್ವ ಸಂಧಿ, ಎಂಡ್ ಸಂಧಿ, ವೃದ್ಧಿ ಸಂಧಿ. ನಾನು ಹಿಂದಿನ ವಿಡಿಯೋದಲ್ಲಿ ಇದ್ರ ಬಗ್ಗೆ ಹೇಳಿದ್ದೀನಿ ಯಾವ ರೀತಿ ಆಗುತ್ತೆ ಅಂತೇಳಿ. ಸವರ್ಣಗಳು ಅಂತಂದರೆ ಉದಾಹರಣೆಗೆ ಆ ಪ್ಲಸ್ ಆ ಇಸ್ ಈಕ್ವಲ್ ಟು ಆ ಆಗುತ್ತೆ. ಎಂಡ್ ಸಂಧಿಯಲ್ಲಿ ಕ್ರಮವಾಗಿ ಯಾವತ್ತಕ್ಷರ, ವಾವತ್ತಕ್ಷರ ಹಾಗೂ ಅರ್ಕಾವತ್ತು ಬರ್ತದೆ. ವೃದ್ಧಿ ಸಂಧಿಯಲ್ಲಿ ಐ ಹಾಗೂ ಔ ಅಕ್ಷರಗಳು ಬರ್ತವೆ. ಜಸ್ತ್ವ ಸಂಧಿಯಲ್ಲಿ
ಕಾಕಾರಕ್ಕೆ ಗಕಾರ, ಚಾಕಾರಕ್ಕೆ ಜಾಕಾರ, ಹಾಗೆಯೇ ಟಾಕಾರಕ್ಕೆ ಡಕಾರ, ತಕಾರಕ್ಕೆ ದಕಾರ ಹಾಗೂ ಪಾಕಾರಕ್ಕೆ ಬಾಕಾರ ಬರುವಂಥದ್ದು. ಅಂದರೆ ಕಾಚ ಟ ತಾಪಗಳಿಗೆ ಗಾಜ ಡಾದಾಬಗಳು ಆದೇಶವಾದರೆ ಅದನ್ನು ನಾವು ಜಸ್ತ್ವ ಸಂಧಿ ಅಂತ ಕರಿತೀವಿ. ಇಲ್ಲಿ ದಿಕ್ ಪ್ಲಸ್ ಅಂತ, ದಿಕ್ ಪ್ಲಸ್ ಅಂತ, ಇಲ್ಲಿ ಕರಕ್ಕೆ ಗಾಕಾರ ಆದೇಶ ಆಗಿದೆ, ಹಾಗಾಗಿ ಇದು ಜಸ್ತ್ವ ಸಂಧಿ ಅಂತ ಹೇಳಿ ಕರಿತೀವಿ. ಮುಂದೆ ನೋಡೋದಾದರೆ ಸಪ್ತಸ್ವರಗಳು ಪದದಲ್ಲಾಗಿರುವ ಸಮಾಸ. ಕರ್ಮಧಾರಯ, ಬಹುರ್ವಿಹಿ, ದ್ವಿಗು ಮತ್ತು ದ್ವಂದ್ವ. ಕಳೆದ ವಿಡಿಯೋದಲ್ಲಿ ಕೂಡ ಇದ್ರ ಬಗ್ಗೆ ನಾನು ವಿವರಣೆ ಕೊಟ್ಟಿದ್ದೇನೆ. ಕರ್ಮಧಾರಯ ಅಂದರೆ ವಸ್ತುವಿನ ವಿಶೇಷತೆಯನ್ನು ಹೇಳುವಂತಹ ಒಂದು ಸಮಾಸವನ್ನು ಕರ್ಮಧಾರಯ ಅಂತ ಕರಿತೀವಿ. ಬಹುರ್ವಿಹಿ ಸಮಾಸ ಅಂತಂದರೆ ಎರಡೂ ನಾಮಪದಗಳ ಅರ್ಥ ಪ್ರಧಾನವಾಗದೆ ಬೇರೊಂದು ಪದದ ಅರ್ಥ ಪ್ರಧಾನವಾಗುವಂಥ ಸಮಾಸವನ್ನು ಬಹುರ್ವಿಹಿ ಅಂತ ಕರಿತೀವಿ. ದ್ವಂದ್ವ ಸಮಾಸ ಅಂದರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ನಾಮಪದಗಳು ಸೇರಿ ಸಮಾಸವಾದಾಗ ಎಲ್ಲ ಪದಗಳ ಅರ್ಥ ಪ್ರಧಾನವಾಗುವ ಸಮಾಸವನ್ನು ದ್ವಂದ್ವ ಸಮಾಸ ಅಂತ ಕರಿತೀವಿ. ದ್ವಿಗು ಸಮಾಸ ಅಂತ ಹೇಳಿದ್ರೆ ಇದರಲ್ಲಿ ಸಂಖ್ಯೆ ಬಂದಿರ್ತದೆ, ಸಂಖ್ಯೆ ಮತ್ತು ನಾಮಪದ, ಸಂಖ್ಯಾವಾಚಕ ಮತ್ತು ನಾಮಪದವಾಗಿ ಕೂಡಿದರೆ ಅದನ್ನು ದ್ವಿಗು ಸಮಾಸ ಅಂತ ಕರಿತೀವಿ. ಇಲ್ಲಿ ನೋಡಿ ಸಪ್ತಸ್ವರಗಳು, ಸಪ್ತಗಳಾದ ಪ್ಲಸ್ ಸ್ವರಗಳು ಸಪ್ತಸ್ವರಗಳು, ಅಂದರೆ ಇಲ್ಲಿ ಸಪ್ತ ಅನ್ನೋದು ಸಂಖ್ಯೆ 7 ಸೂಚಿಸ್ತಾ ಇದೆ, ಹಾಗಾಗಿ ಇದು ದ್ವಿಗು ಸಮಾಸ. ಇನ್ನು ನುಡಿಗಟ್ಟಿನ ಅರ್ಥ ಕೇಳಿದರೆ ನೀರಿಗೆ ಹಾಕು. ಈ ನುಡಿಗಟ್ಟಿನ ಅರ್ಥ ನೀರಿನಲ್ಲಿ ಬಿಸಾಕು, ವ್ಯರ್ಥ ಮಾಡು, ತಪ್ಪು ಕೆಲಸ ಮಾಡು, ಶ್ರಮ ಪಡು. ಅಂದರೆ ಏನಾದರೂ ಒಂದು ಕೆಲಸವನ್ನು ಮಾಡಿದಾಗ ಕೊನೆಯಲ್ಲಿ ಎಲ್ಲನೂ ಕೂಡ ನೀರು ಪಾಲಾಯಿತು ಅಥವಾ ನೀರಿಗೆ ಹಾಕಲಾಯಿತು ಅಂತಂದರೆ ಇದರ ಅರ್ಥ, ನುಡಿಗಟ್ಟಿನ ಅರ್ಥ ವ್ಯರ್ಥ ಮಾಡು, ಅಂದರೆ ವೇಸ್ಟ್ ಮಾಡು ಅನ್ನೋ ಒಂದು ಅರ್ಥದಲ್ಲಿ ಈ ಒಂದು ನುಡಿಗಟ್ಟು ನಮಗೆ ಉಲ್ಲೇಖ ಆಗತ್ತೆ. ಇದು ಈ ನುಡಿಗಟ್ಟಿನ ಅರ್ಥ. ಮುಂದೆ 2025ನೇ ಸಾಲಿನ ಪಂಪ ಪ್ರಶಸ್ತಿ ಪಡೆದ ಕವಿ ದೇವನೂರ ಮಹಾದೇವ, ನಾ ಡಿಸೋಜ, BA ವಿವೇಕ ರೈ, ಬಾಬು ಕೃಷ್ಣಮೂರ್ತಿ. ಇದರಲ್ಲಿ 2025ರಲ್ಲಿ ಅಂದರೆ ಕಳೆದ ವರ್ಷ ಪಂಪ ಪ್ರಶಸ್ತಿಗೆ ಭಾಜನರಾದಂತಹ ಕವಿ ಯಾರಪ್ಪ ಅಂತಂದರೆ ಇದರ ಸರಿಯಾದ ಉತ್ತರ ದೇವನೂರ ಮಹಾದೇವ. ಇನ್ನು ಅಲಂಕಾರಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಮುಖ ಕಮಲ ಇದರಲ್ಲಿರುವ ಅಲಂಕಾರ ರೂಪಕ, ದೃಷ್ಟಾಂತ, ಉಪಮ, ಉತ್ಪ್ರೇಕ್ಷ. ಮುಖ ಕಮಲ ಅಂತಿದೆ, ಮುಖ ಮತ್ತು ಕಮಲ ಎರಡೂ ಒಂದೇ ಅಂತ ಹೇಳ್ತಾ ಇದ್ದಾರೆ, ಹಾಗಾಗಿ ಇದು ರೂಪಕ ಅಲಂಕಾರಕ್ಕೆ ಉದಾಹರಣೆ. ಇನ್ನು ಭಾಷಾ ಕೌಶಲ್ಯದ ಬಗ್ಗೆ ಕೇಳಿದ್ದಾರೆ. ಕೈ ಬರಹದಲ್ಲಿ ಕಂಡುಬರುವ ವ್ಯಾಕರಣ ದೋಷಗಳಿಗೆ ಮುಖ್ಯ ಕಾರಣ ಮಾತು ಮತ್ತು ಓದಿನಲ್ಲಿ ಕಂಡುಬರುವ ದೋಷಗಳು, ಸುಂದರ ಕೈ ಬರಹಕ್ಕೆ ಉತ್ತೇಜನದ ಕೊರತೆ, ಆಂಗ್ಲ ಮಾಧ್ಯಮದಲ್ಲಿ ಬೋಧನೆ, ಪದ ಮತ್ತು ವಾಕ್ಯ ರಚನಾ ಅಭ್ಯಾಸಗಳ ಕೊರತೆ. ಏನು ಕೇಳಿದ್ದಾರೆ ಇಲ್ಲಿ? ವ್ಯಾಕರಣ ದೋಷಗಳು ಅಂದರೆ ಕಾಗುಣಿತ ತಪ್ಪುಗಳಾಗ್ತಾ ಇರ್ತದೆ, ಅದಕ್ಕೆ ಮುಖ್ಯ ಕಾರಣ ಏನು ಅಂತಂದರೆ ಅವರು ಮಕ್ಕಳು ಪದ ಮತ್ತು ವಾಕ್ಯ ರಚನಾ ಅಭ್ಯಾಸಗಳನ್ನು ಮಾಡದೇ ಇರೋದ್ರಿಂದ ಈ ಒಂದು ದೋಷ ಉಂಟಾಗ್ತದೆ. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಪದ ಮತ್ತು ವಾಕ್ಯ ರಚನಾ ಅಭ್ಯಾಸಗಳ ಕೊರತೆ ಅನ್ನೋದು ಸರಿಯಾದ ಉತ್ತರ ಆಗಿದೆ. ಇದಿಷ್ಟು ಆಗಿತ್ತು ಈ ಒಂದು ವಿಡಿಯೋದಲ್ಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮಾದರಿ ಪ್ರಶ್ನೆ ಪತ್ರಿಕೆಯಿಂದ ನಿಮ್ಮ ಮುಂದಿಗೆ ಬರ್ತೀನಿ. ಅಲ್ಲಿವರೆಗೂ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಮತ್ತೆ ಭೇಟಿಯಾಗ್ತೀನಿ. ನಮಸ್ಕಾರ.